ಸೂಪರ್ ಊಟ ನಾಟಿ ಸ್ಟೈಲಲ್ಲಿ ಹಳ್ಳಿನಲ್ಲಿ ಮಾಡ್ತಾರಲ್ಲ ರಾಗಿ ಮುದ್ದೆ ಉಪ್ಸಾರು ಹುಳ್ಳಿಕಾಳು ಸಾರು ಬಸ್ಸಾರು ಸುಮಾರು ಇವರು ಓಪನ್ ಮಾಡ್ದಾಗಿಂದ ಇದೇ ಥರ ಇದೆ ರಸ್ಸು ಅವಲಿಂದ ತಿಂತಾ ಇದೀವಿ ನಾವು ಆಲ್ರೆಡಿ ಒಂದು ದಿವಸನೂ ಬೆಳಗ್ಗೆ ಟಿಫನ್ನು ರಸ್ ಇರ್ತದೆ ಮಧ್ಯಾಹ್ನ ಊಟನೂ ರಸ್ ಇರ್ತದೆ ಬೆಳಗ್ಗೆ ಟಿಫನ್ನು ಚೆನ್ನಾಗಿ ಮಾಡ್ತಾರೆ ಮಧ್ಯಾಹ್ನ ಊಟನೂ ಚೆನ್ನಾಗಿ ಮಾಡ್ತಾರೆ ಸ್ಟಾರ್ಟಿಂಗ್ ತಿಂತಾ ಇದ್ದೀರಾ ಅಂತಂದ್ರೆ ಸ್ಟಾರ್ಟಿಂಗ್ ಓಪನ್ ಮಾಡ್ದಂಗಿಂದ ಇದುವರೆಗೂ ಮಧ್ಯಾಹ್ನ ಊಟ ಪರ್ಮನೆಂಟ್ ನಮ್ದಿಲ್ಲಿ ಮಧ್ಯಾಹ್ನ ಮುದ್ದೆ ಊಟಕ್ಕೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಹೇಳಿ ನೀವು ಬನ್ನಿ ಅದೇ ನೀವು ಕೊಡೋ ದುಡ್ಡಿಗೆ ಸೂಪರ್ 40 ರೂಪಾಯಿ 45 ರೂಪಾಯಿ ತಗೊಳ್ತಾರೆ ಆಯ್ತಾ ತುಂಬಾ ಚೆನ್ನಾಗಿದೆ ಬೇರೆ ಕಡೆ ಎಲ್ಲ 50-60 ರೂಪಾಯಿ ಕೊಟ್ರು ಈ ಊಟ ಸಿಗಲ್ಲ 40 ರೂಪಾಯಿಗೆ ಹೊಟ್ಟೆ ತುಂಬ 40 ರೂಪಾಯಿಗೆ ಮುದ್ದೆ ರೈಸು ಕಾಳು ಪಲ್ಯ ರಸಮ್ಮು ಮಜ್ಜಿಗೆ ಹಪ್ಪಳ ಮತ್ತೆ ಬಜ್ಜಿ ಅಷ್ಟೊಂದು ಇರ್ತದೆ 45 ರೂಪಾಯಿಗೆ 45 ರೂಪಾಯಿಗೆ ಅದೇ ನೀವು ಬೇರೆ ಕಡೆ 70 ರೂಪಾಯಿ ಕೊಟ್ರು ಈ ಊಟ ಸಿಗಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಲೈಕ್ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಬ್ಯಾಡ್ರಳ್ಳಿ BL ಲೇಔಟ್ ಹತ್ರ ಇರೋ ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಉಪಹಾರಕ್ಕೆ ಬಂದಿದ್ದೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 8 ವರ್ಷಗಳ ಹಿಂದೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ದಂಥ ಕುಮಾರ್ ಅವರು ಇವತ್ತು ತಾವೇ ಸ್ವತಃ 10 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಮತ್ತೆ ಇವ್ರ ಹೋಟ್ಲಲ್ಲಿ ಪ್ರತಿನಿತ್ಯ 100 ಜನ ಊಟ ಮಾಡ್ತಾರೆ. ಬನ್ನಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಅವ್ರನ್ನೇ ಕೇಳಿ ತಿಳ್ಕೊಳೋಣ. ಸರ್ ನಮಸ್ತೆ, ನಿಮ್ಮ ಹೋಟ್ಲಲ್ಲಿ ಮಧ್ಯಾಹ್ನದ ಊಟ ತುಂಬಾ ಚೆನ್ನಾಗಿರುತ್ತಂತೆ, ಏನೇನು ಮಾಡ್ತೀರಾ ಸರ್ ಮಧ್ಯಾಹ್ನದ ಊಟಕ್ಕೆ? ಸರ್ ಮಧ್ಯಾಹ್ನ ಊಟಕ್ಕೆ ಡೈಲಿ ಒಂದೊಂಥರ ಸಾಂಬಾರು ಇರುತ್ತೆ. ಮೊಸಪ್ಪು, ಆಮೇಲೆ ಸೋಮವಾರ ದಿನ ಕಾಳು ಗೊಜ್ಜು ಅಂತ ಮಾಡ್ತೀವಿ. ಮೇಯ್ನ್ ಅದೇನೆ, ಬಾಳೆಕಾಯಿ ತರಿಸೇ ಮಾಡ್ತೀವಿ ಅದು ಕಾಳು ಗೊಜ್ಜು. ತುಂಬಾ ಒಳ್ಳೇದು. ಹೌದು. ಆಮೇಲೆ ಮಂಗಳವಾರ ದಿನ ಕುಂಬಳಕಾಯಿ ಹಾಕಿ ಮಾಡ್ತೀವಿ. ಬುಧವಾರ ದಿನ ಮೊಳಕೆ ಕಟ್ಟು ಸಾಂಬಾರು ಮಾಡ್ತೀವಿ. ಗುರುವಾರ ದಿನ ಸೊಪ್ಪು ಪಲ್ಯ ಮಾಡ್ತೀವಿ. ಅದರ ಸೊಪ್ಪು ಪಲ್ಯ ಒಂದೊಂಥರ ಡೈಲಿ ಒಂದೊಂಥರ ಇರುತ್ತೆ. ಸಾಂಬಾರು ಒಂದೊಂಥರ ಡೈಲಿ ಒಂದೊಂಥರ ಇರ್ತದೆ. ತರಕಾರಿ ಸಾಂಬಾರು, ಮೊಸಪ್ಪು, ಆಮೇಲೆ ಇದು ಮೊಳಕೆ ಕಟ್ಟು ಸಾಂಬಾರು, ಕಾಳು ಸಾಂಬಾರು, ಸೊಪ್ಪು ಸಾಂಬಾರು, ಈ ಥರ ಎಲ್ಲ ಹೆಲ್ತ್ ಒಳ್ಳೇದಾಗಿರೋದೇನೆ. ಹೌದು. ಬಿಟ್ಟು ಎಷ್ಟು ಆಯ್ತು ಸರ್ ಹಾಗಾದ್ರೆ? ಕೆಲಸ ಬಿಟ್ಟು ಅಲ್ಲೇ ಒಂದು ಸುಮಾರು 8 ವರ್ಷ ಆಯ್ತು. ನಾವು 8 ವರ್ಷ ಬಿಟ್ಟಿದ ತಕ್ಷಣ ಏನು ಶುರು ಮಾಡಿದ್ರೆ ನೀವು? ನಾವು ಪ್ಲೈನ ಮಿಲ್ಲಿಂಗ್ ಮಿಷಿನ್ ಹಾಕಿದ್ವಿ ಸ್ಟಾರ್ಟಿಂಗು. ಅದೊಂದು ವರ್ಷ ಮಾಡಿದ್ವಿ, 1.5 ವರ್ಷ ಏನೇನೋ ಮಾಡಿದ್ವಿ. ಅದು ಸೆಟ್ ಆಗಿಲ್ಲ ಅಂದ್ಬಿಟ್ಟು ನಾನ್ ವೆಜ್ ಹೋಟ್ಲು ಮಾಡಿದ್ವಿ. ಅದು ಸ್ವಲ್ಪ ನಡೀತಿತ್ತು. ಎಲ್ಲರೂ ಬೇರೆ ಕಡೆ ಮಾಡೋಣ, ಏನಾರ ಒಂದು ಇನ್ನೂ ಚೆನ್ನಾಗಿರೋದು ಮಾಡೋಣ ಅಂದ್ಬಿಟ್ಟು ಆಮೇಲೆ ಹುಡುಕಿ ವೆಜ್ಜಿಗೆ ಬಂದು ಈ ಥರ ಮಾಡಿದ್ವಿ. ಅದರ ಮೇಲೆ ನೀವು ಕೆಲಸ ಏನೋ ಬಿಟ್ರ ಎಲ್ಲ ಆಯ್ತು. ಈ ಹೋಟೆಲ್ ಅಂತ ಶುರು ಮಾಡಬೇಕು ಅಂತ ಬಂದ ಅಡುಗೆ ಬರಬೇಕು, ರೇಷನ್ ಎಲ್ಲಿ ಅಂತ ತರೋದು ಅಂತ ಗೊತ್ತಿರಬೇಕು, ತರಕಾರಿ ಎಲ್ಲಿ ಅಂತ ತರೋದು ಅಂತ ಗೊತ್ತಿರಬೇಕು. ಅದ್ರ ಬಗ್ಗೆ ಎಲ್ಲ ನಿಮಗೆ ಯಾವ ಥರ ಮಾಡ್ಕೊಂಡಿದ್ದೀರಾ ಸರ್? ಸರ್ ನಾವು ಹೋಟ್ಲು ಮಾಡಿ ಒಂದು ಫಸ್ಟ್ ಮಾಡಿದ್ವಿ. ಬಟ್ ಬೆಳಿಗ್ಗೆ ಕೈ ಕೊಟ್ಟು ಹೊಟ್ಟೋದ ಬಾಗ್ಲು ಹಾಕೋಕೆ ಇಲ್ಲ ಮನೇಲಿ ಇರ್ಬೇಕು, ಆ ಥರ ಡಿಸಿಷನಲ್ಲಿ ನಾವು ಮಾಡಿದ್ದು. ಬಟ್ ಬಾಗ್ಲು ಹಾಕಕ್ಕೆ ಹೋಗಿಲ್ಲ, ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ಅದು ಅನುಭವ ಚೆನ್ನಾಗಿ ಇದಾಯಿತು. ಆಮೇಲೆ ಸ್ಟಾರ್ಟ್ ಮಾಡಾದ್ಮೇಲೆ ನಾವು ನಾನ್ ವೆಜ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ. ಇಲ್ಲ ಬೇರೆ ಕಡೆ ಮಾಡಿದ್ವಿ, ಜಾಗ ಹುಡುಕಿ ಆಮೇಲೆ ಇಲ್ಲಿ ವೆಜ್ ಮಾಡಿದ್ವಿ. ಆಮೇಲೆ ಟೇಸ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಮುದ್ದೆ ಅಂತ ತೆಳ್ಳಗೆ ಒಳ್ಳೆ ಚೆನ್ನಾಗಿ ತಿರುತ್ತಾರೆ. ಮನೆ ಊಟ ಮಾಡ್ದಂಗೆ ಆಗುತ್ತೆ. ಅದೇ ಸರ್, ಅದೇನೆ ಈಗ ಊರಿಂದ ನಾವು ರಾಗಿ ಸೆಲೆಕ್ಟ್ ಮಾಡ್ಕೊಂಡು ತಂದು ಮಾಡೋದು. ಅದೇ ಆಮೇಲೆ ಚೆನ್ನಾಗಿ ಬೇಯಿಸಿ ಅದನ್ನ ನಾವು ಇದು ಮಾಡ್ತೀವಿ ಸರ್. ಅದು ಮಾಮೂಲಿ ಬೇಗ ತಿರ್ಸ್ಕೊಡೋದೇನಿಲ್ಲ, ಆ ಥರ ತುಂಬಾ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ಬರ್ತೀವಿ. ಯಾವ್ದು ಸಿಗುತ್ತೆ ಅಂತ ತರಲ್ಲ, ಕಡಿಮೆ ರೇಟು ತರಕಲ್ಲ ಸರ್. ರೈಟ್ ಚೆನ್ನಾಗಿರ್ಬೇಕು, ರೈಟ್ ಇದಾಗಿದ್ದು ಚೆನ್ನಾಗಿರೋದ ತಂದು ನಾವು ಹಾಕಿ ಮಾಡೋದು. ಅದು ಹೀಗೆ ಬಟ್ಟ ಕೈ ಕೊಟ್ಟೋದ ಅಂತಂದ್ರೆ ಎಲ್ಲ ಅದು ನಾನ್ ವೆಜ್ ಹೋಟ್ಲಲ್ಲ? ಇಲ್ಲ, ನಾನ್ ವೆಜ್ ಹೋಟೆಲ್ಲೂ ಇದು ಮಾಡಿದ್ರು. ಇಲ್ಲೂ ಒಂದು 6 ತಿಂಗಳಾದ್ಮೇಲೆ ಎಲ್ಲ ಒಬ್ಬೊಬ್ಬರು ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಎಲ್ಲ ನಾವು ಕಲ್ತ್ಕೊಂಡಿದ್ವು. ಸ್ಟಾರ್ಟಿಂಗ್ ಕಲ್ತ್ಕೊಂಡು ಎಲ್ಲ ಅನುಭವ ತಿಳ್ಕೊಂಡ್ವಿ. ಈಗೇನಿಲ್ಲ, ಎಲ್ಲ ನಾವೇ ಮಾಡ್ತೀವಿ. ಅಂದ್ರೆ ನೀವು ಯಾರು ಇಲ್ಲ ಅಂದ್ರು ಭಟ್ರಿಲ್ಲ ಅಂದ್ರು ಮಾಡ್ತೀವಿ. ಅಡಿಗೆ ಗೊತ್ತಿದ್ದಲ್ಲೇ ಈ ಫೀಲ್ಡ್ಗೆ ಬಂದ್ಬಿಟ್ರೆ? ಹೌದು. ಅದೇ ಒಂದೊಂದು ಸ್ವಲ್ಪ ಅವನ ಜೊತೆಲಿ ನಾನು ಅನುಭವ ಗೊತ್ತಿತ್ತು ಮಾಡೋದು, ಬಿರಿಯಾನಿ ಇವೆಲ್ಲ. ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ಸರ್. ಮಾಡಿ 1 ವರ್ಷ ಮಾಡಿದ್ವಿ. ಅಲ್ಲಿ ಜಾಗ ಒಂಥರ ಸರ್ಕಲ್ ಇದಿರ್ಲಿಲ್ಲ ಅಲ್ಲಿ ವೆಹಿಕಲ್ ನಿಲ್ಸಕ್ಕೆ. ಆಮೇಲೆ ಜಾಗ ಹುಡುಕಿ ಬೇರೆ ಎಲ್ಲಾರ ದೊಡ್ಡದಾಗಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಈ ತರ ಜಾಗ ಹುಡುಕಿ ಸಿಕ್ಕಿ ವೆಜ್ ಬಂದ್ಬಿಟ್ವಿ. ಆಮೇಲೆ ಸರ್ ಬಟ್ಟ ಬೆಳಗ್ಗೆ ಇಲ್ಲ ಅಂತಂದಾಗ ಏನು ಅನಿಸ್ತು ಸರ್ ನಿಮಗೆ? ಅಯ್ಯೋ ಅದಂತ ತುಂಬಾ ಕಷ್ಟ ಆಯ್ತು. ಅಂದ್ರೆ ನಮಗೆ ಒಂಚೂರು ಗೊತ್ತಿರೋ ದಿನ ಮಾಡ್ತಿದ್ದೆ, ಬರ್ತಾ ಇರ್ಲಿಲ್ಲ ಅವರು, ಮಲ್ಕೊಬಿಡೋನು. ಅದನ್ನ ನಾವು ಮಾಡಿ ಅದನ್ನು ಅಭ್ಯಾಸ ಮಾಡ್ಕೊಬಿಟ್ಟಿದ್ವಿ ಅವಾಗ. ಇವಾಗ ಇದಂಗಿದೆ ಸರ್ ನಾನ್ ವೆಜ್ಗೂ ಇವಾಗ ವೆಜ್ಗೂ? ಅಂದ್ರೆ ವೆಜ್ ರಿಸ್ಕ್ ಇದೆ ಫುಲ್ಲು, ಸಿಕ್ಕಾಬಿಟ್ಟೆ. ನಾನ್ ವೆಜ್ಜಲ್ಲಿ ಅಷ್ಟು ರಿಸ್ಕ್ ಇರಲಿಲ್ಲ, ಬಟ್ ವೆಜ್ ರಿಸ್ಕ್ ಇದೆ ಅಷ್ಟೇ. ಇದಿದೆ ಒಟ್ಟಲ್ಲಿ. ಕೆಲಸ ಜಾಸ್ತಿ ಇದು, ಲಾಭನೂ ಕಡಿಮೆ, ಕೆಲಸನೂ ಜಾಸ್ತಿ, ರಿಸ್ಕ್ ಜಾಸ್ತಿ ಇದು. ನಾವು ಅದರಲ್ಲಿ ಇರಬೇಕು, ಬೇರೆ ಮೇಲೆ ಡಿಪೆಂಡ್ ಆಗಿ. ಹೌದು, ಬೇರೆ ಮೇಲೆ ಡಿಪೆಂಡ್ ಆಗೋಕೆ ಹೋಗ್ಬಾರ್ದು. ನಾವು ಮಾಡ್ತೀವಿ ಇದ್ರೆ ಮಾತ್ರ ಹೋಟ್ಲು, ಇಲ್ಲಾಂದ್ರೆ
ಅಂದ್ರೆ ಇವಾಗ ತುಂಬಾ ಕಷ್ಟ ಇದೆ ಸರ್ ಈಗ ಈಗಿನ ಕಾಂಪಿಟೇಷನ್ ಅಲ್ಲಿ ಇದರಲ್ಲಿ ಎಲ್ಲಾದ್ರಲ್ಲಿ ಹೋಟೆಲ್ ಲೈನ್ ಕಷ್ಟ ಇದೆ ಈಗ. ಯಾರಾದ್ರೂ ಏನ್ ಶುರು ಮಾಡ್ತೀರಾ ಅಂತಂದ್ರೆ ಹೋಟ್ಲು ಊಟ ಬರ್ತಿದ್ದಾರೆ. ಹೌದು, ಈಗ ಎಲ್ಲ ಅದೇ ಮಾಡ್ಕೊಂಡು ಬರ್ತಿದ್ದಾರೆ. ಹೆಂಗೆ ಸರ್ ಎಲ್ಲ ಬಿಗ್ನೆ ಈಗ ಒಬ್ಬಂಗೆ ಆಯ್ತಾ ಬಿಗ್ನೆಸ್. ಈಗ 4 ಜನ ಬಂದಾಗ ಡಿವೈಡ್ ಆದಾಗ ಯಾರು ಬಿಗ್ನೆಸ್ ಎಲ್ಲ ಆಗಲ್ಲ, ಯಾರು ಮೇಲೊಬ್ಬರ ಮೇಲ್ ಬರಲ್ಲ, ಯಾರು ಇದು ಆಗಲ್ಲ. ಅವಾಗ ಏನಾಗುತ್ತೆ, ಲಾಸ್ ಆಗ ಬಾಗ್ಲಾಕೊಂಡು ಹೋಗ್ತಾರೆ. ಆ ತರ ಸಿಚುವೇಶನ್ ಆಗ್ಬಿಟ್ಟಿದೆ ಈ ನಡುವೆ ಈಗ. ನೀವಿಷ್ಟು ಕಡಿಮೆ ದುಡ್ಡು ಕೊಡ್ತಿದ್ರಲ್ಲ, ಹೆಂಗೆ ಸಾಧ್ಯ? ಅದು ನಿಮ್ಗೇನು ಪ್ರಾಫಿಟ್ ಬರುತ್ತಾ ಇದ್ರಲ್ಲಿ? ಪ್ರಾಫಿಟ್ ಅಂದ್ರೆ ನಮ್ಮ ಈಗ ಎಲ್ಲ ಬೇರೆ ಕಡೆ ಹೋಗೋ ದುಡಿಯೋದು ನಾವು ಇಲ್ಲಿ ದುಡಿತಾ ಇದೀವಿ ಅಂತ ಅನ್ಕೊಳ್ತೀವಿ ಸರ್. ನೀವು ಕೆಲಸ ಬಿಟ್ಟು ಹೋಟೆಲ್ ಶುರು ಮಾಡ್ತೀನಿ ಅಂತ ಬಂದಾಗ ನಿಮ್ಮ ಮನೆಯವ್ರ ಸಪೋರ್ಟ್ ಯಾವ ಥರ ಇತ್ತು? ಯಾಕೆ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಅಲ್ಲೊಂದಷ್ಟು ಸಂಬಳ ಇಲ್ಲ ಅವ್ರ ಸಪೋರ್ಟ್ ಇತ್ತು. ಅವ್ರ ಸಪೋರ್ಟ್ ಇಂದನೇ ಇಷ್ಟು ಇಲ್ಲಿವರೆಗೂ ಒಳ್ಳೆ ಬೆಳೆಯಕ್ಕೆ ಸಾಧ್ಯ ಆಗಿದ್ದು. ಅವ್ರ ಸಪೋರ್ಟ್ ಇದೆ. ಮೇನ್ ಮನೆಯವ್ರ ಸಪೋರ್ಟೇ ಚೆನ್ನಾಗಿದ್ದು. ನಾನು ನೋಡಿದೆ ಸರ್, ಅವ್ರು ಆ ಕಡೆ ಇದ್ದಾರೆ, ಅಡುಗೆ ಮನೆ ಕಡೆ ಇದ್ರು. ಅವ್ರು ಯಾರಿಲ್ಲ ಅಂದ್ರೆ ಅವರೇ ಅಡುಗೆ ಮಾಡ್ತಾರೆ. ಫುಲ್ ಎಲ್ಲ ಅವರಲ್ಲೇ ಮಾಡ್ತಾರೆ. ಈ ತರಕಾರಿ ಎಲ್ಲ ಯಾವ ಥರ ಇದು ಮಾಡ್ತಾರೆ ಸರ್? ತರಕಾರಿ ಡೈಲಿ ರೆಗ್ಯುಲರ್ ನಮ್ಗೆ ಏನು ಬೇಕು ಅದು ಮಾತ್ರ ಪರ್ಟಿಕ್ಯುಲರ್ ಆಗಿ ಮಾರ್ಕೆಟಿಂದ ತರಿಸ್ಕೊತೀವಿ ಅಷ್ಟೇ. ತಂದು ಸ್ಟಾಕ್ ಮಾಡಿಕೊಳ್ಳಲ್ಲ. ಅವತ್ತಿಗೆ ಮಾತ್ರ ತರಿಸ್ಕೊಳ್ಳೋದು. ಡೈಲಿ ಬರುತ್ತೆ, ಫ್ರೆಶ್ ಆಗಿರೋದು ಬರುತ್ತೆ. 10 ಜನಕ್ಕೆ ಕೆಲಸ ಕೊಟ್ಟಿನಿ ಅಂತ ಇದ್ದೀರಾ. ಮುಂಚೆ ನೀವೇ ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗ್ತಿದ್ದೀರಾ. ಹೌದು. ಖುಷಿ ಆಗತ್ತಾ? ಏನು ಖುಷಿ ಇದೆ ಸರ್. ನೀವು ಮುಂಚೆ ಕೆಲ್ಸಕ್ಕೆ ಹೋಗ್ತಿರೋ ಸರ್ 10 ಜನಕ್ಕೆ ಕೆಲಸ ಕೊಟ್ಟಿದ್ವಿ, 10 ಜನಕ್ಕೆ ಊಟ ಆಗ್ತಿದೆ ಅನ್ನೋದು ನಮಗೆ ಖುಷಿ ಅಷ್ಟೇ ಸರ್. ಆ ಖುಷಿನಲ್ಲೇ ನೀವು ಹೋಟ್ಲ್. ಹೌದು. ಕಷ್ಟ ಇದೆ ತುಂಬಾ. ಇದು ಬರಬೇಕು. ಕಷ್ಟ ಅಂದ್ರೆ ಯಾರು ಬರ್ದೇ ಇರ್ಲಿ ನಾವು ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇರ್ಬೇಕು ಸರ್. ಯಾರಿಲ್ಲ ಅಂದ್ರೆ ನಾವು ಮಾಡ್ತೀವಿ, ಆ ತರ ಇದೆ. ಕೆಲ್ಸದವ್ರು ಯಾರು ಬರ್ದೇ ನಾವು ಮಾಡ್ತೀವಿ ಅನ್ನೋದು ಇದಿರ್ಬೇಕು. ಕಷ್ಟ ಅಂತಂದ್ರಲ್ಲ ಸರ್, ಯಾವ ತರ ಕಷ್ಟ ಆಗ್ಬೋದು ಅಂದ್ರೆ ಈಗ 4 ಗಂಟೆಗೆ ಎದ್ದು ಬರ್ಬೇಕು ಸರ್. ಡೈಲಿ 4 ಗಂಟೆ ರೆಗ್ಯುಲರ್ ಆಗಿ ಎದ್ದೇಳಲೇಬೇಕು. 4 ಗಂಟೆಗೆ ಎದ್ದು ಬಿಡ್ತೀರಾ? ಹೌದು. ಯಾರು ಏನೇ ತೊಂದರೆ, ಎಲ್ಲೂ ಹೋಗಕ್ಕಾಗಲ್ಲ, ಎಲ್ಲೂ ಬರೋಕ್ಕಾಗಲ್ಲ. ಫಂಕ್ಷನ್ಗೆ ಯಾವ್ದು ಅಟೆಂಡ್ ಮಾಡೋಕ್ಕಾಗಲ್ಲ. ಹೌದು. ರಾತ್ರಿ ಮಲಗೋದೆಲ್ಲ ನೈಟ್ ಒಂದು 9 ಗಂಟೆ 10 ಗಂಟೆ 9 ಗಂಟೆ 10 ಗಂಟೆಗೆ ಎದ್ದು 4 ಗಂಟೆಗೆ ಶುರು ಮಾಡ್ಕೊಂಡ್ಬಿಡ್ತೀರಾ? 4 ಗಂಟೆಗೆ ಬಂದ್ರೆ ಇಲ್ಲಿ 7 ಗಂಟೆಗೆಲ್ಲ ರೆಡಿ ಆಗ್ಬೇಕು. ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಮಾಡ್ತೀನಿ ಅಂತ ಹೇಳಿದ ಕೆಲಸ ನೀವು? 4 ಗಂಟೆ 5 ಗಂಟೆ ಆಗುತ್ತೆ. 4 ಗಂಟೆಗೆ ಶುರು ಮಾಡ್ಕೊಂಡ್ರೆ ಕಸ್ಟಮರ್ಸ್ ಯಾವಾಗ ಬರಕ್ಕೆ ಶುರು ಆಗ್ತದೆ? 7 ಗಂಟೆ 7 ಗಂಟೆಗೆಲ್ಲ ಬರಕ್ಕೆ ಶುರು ಆಗ್ತದೆ. ನಿಮ್ಮ ಹೋಟ್ಲ್ ಏನೇನು ತಿಂಡಿ ಮಾಡ್ತೀರಾ ಸರ್? ಅವರಿಗೆ ಇಡ್ಲಿ, ರೈಸ್ ಬಾತು, ಎಳ್ಳಿಕಾಯಿ ಚಿತ್ರಾನ್ನ, ದೋಸೆ. ಅಂದ್ರೆ ಎಳ್ಳಿಕಾಯಿ ಚಿತ್ರಾನ್ನ ಡೈಲಿ ಇರುತ್ತಾ? ಡೈಲಿ ಇರುತ್ತೆ, ರೆಗ್ಯುಲರ್ ಆಗಿ ಇರುತ್ತೆ. ಏನಾದ್ರು ಸೀಸನ್ ಇಲ್ಲೇ ಅಂದಾಗ ಲೆಮನ್ ಯೂಸ್ ಮಾಡ್ತೀವಿ. ಆಮೇಲೆ ದೋಸೆ ಆದ್ಮೇಲೆ ದೋಸೆ, ಪುರಿ, ವಡ, ಉದ್ನೋಡ, 2 ಥರ ವಡೆನೇ ಇರುತ್ತಾ? ಹೌದು. ಇದ್ರ ಜೊತೆ ಏನು ಮಾಡ್ತೀರಾ ಸರ್? ಪೂರಿ ಜೊತೆ ಏನು ಕೊಡ್ತೀರಾ? ಒಂದು ನಿಮಿಷ ಸರ್, ಪೂರಿ ಜೊತೆ ಏನು ಕೊಡ್ತೀರಾ? ಪುರಿ ಜೊತೆ ಸಾಗು ಇರುತ್ತೆ. ಸಾಗು ಇರುತ್ತೆ. ಓಕೆ. ಮಧ್ಯಾಹ್ನ ಸರ್? ಮಧ್ಯಾಹ್ನ